ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀನು ಹೇಳು ಪಾಪು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾವ ಹಬ್ಬ ಇವತ್ತು? ಹೋಗ್ತೀಯ ದೇವಸ್ಥಾನಕ್ಕೆ? ಮತ್ತೆ ಇನ್ನೂ ಸ್ನಾನವೇ ಮಾಡಿಲ್ಲ? ಸರಿ ಸರಿ ಆಯ್ತು. ಇವಾಗ ಆಲ್ರೆಡಿ 2:30 ಆಗಿದೆ. ಸೊ ಬೆಳಗ್ಗೆಯಿಂದ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ ಲಾಗ್ನ. ಇವತ್ತೇನು ನಾವು ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಾನು ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಏನಿಲ್ಲ. ಪ್ರತಿ ವರ್ಷವೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಈ ವರ್ಷ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ. ಹಂಗಾಗಿ ತುಂಬ ಬೇಜಾರಾಗ್ತಾ ಇದೆ. ಹಂಗಾಗಿ ಏನು ಇವತ್ತು ಉಪವಾಸನೂ ಕೂಡ ಮನೇಲಿದ್ದಾರೆ ಕೆಲವರು. ಹಂಗಾಗಿ ಸ್ಪೆಷಲ್ ಅಂತಲೂ ಕೂಡ ಏನು ಮಾಡೇ ಇಲ್ಲ. ನುಗ್ಗೆಕಾಯಿ ಸಾಂಬಾರು, ಮುದ್ದೆ, ಅನ್ನ ಅಷ್ಟೇ ಮಾಡಿರೋದು. ಎಕ್ಸ್ಟ್ರಾ ಅಂತ ಸ್ವೀಟ್ ಏನು ಕೂಡ ಹಬ್ಬಕ್ಕೆ ಅಂತ ಮಾಡಿಲ್ಲ. ಹಂಗಾಗಿ ಹಬ್ಬ ಅಂತಲೇ ಅನ್ನಿಸ್ತಲ್ಲ, ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇದೆ. ಹಬ್ಬ ಅಂತ ಹೇಳಿದ್ರೆ ತಿಂಡಿ ಅದು ವೆರೈಟಿ ಎಲ್ಲ ಮಾಡೋ ಅಂಥದ್ದು. ಸೊ ಈ ವರ್ಷ ಏನು ಮಾಡಿಲ್ಲಲ್ಲ, ಹಂಗಾಗಿ ಹಬ್ಬ ಅನ್ನೋ ಫೀಲೇ ಅನ್ನಿಸ್ತಾ ಇಲ್ಲ ನನಗಂತೂ. ಹಾಗಾಗಿ ನೋಡೋಣ, ಇನ್ನು ಸಂಜೆ ಪಾಪಗೆ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕಳಿಸ್ಬೇಕು. ಪಾಪನ ಹತ್ರ ಹೋಗ್ಬಿಟ್ಟು ಬರ್ತಾಳೆ ಎಲ್ಲರ ಜೊತೆಗೂ. ಏನಂತ ಬೇಡ್ಕೊಬತ್ತೀಯ ದೇವ್ರ ಹತ್ರ? ಹಾಗೆ ಇನ್ನು ಅಡುಗೆ ಮನೆಗೆ ಫೋಕಸ್ ಲೈಟ್ ಹಾಕಿದ್ರು. ಸೊ ಹಂಗಾಗಿ ಯಾವ ಆ್ಯಂಗಲಲ್ಲಿ ತಗೋಬೇಕು, ಯಾವ ರೀತಿಯಾಗಿ ಬ್ರೈಟ್ನೆಸ್ ಕಾಣುತ್ತೆ ನಮ್ಮ ಫೇಸಿಗೆ ಅಂತ ಹೇಳ್ಬಿಟ್ಟು ಹಾಗೆಯೇ ಒಂದೆರಡು ವೀಡಿಯೋನ ಮಾಡ್ಕೋತಾ ಇದ್ವಿ. ಲೈಟ್ ಆಫ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ, ಲೈಟ್ ಆನ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ, ಎರಡೆರಡು ಲೈಟ್ ಹಾಕಿದರೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದೆಲ್ಲದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ವಿ. ಯಾವ ರೀತಿಯಾಗಿ ಕಾಣಬಹುದು, ಯಾವ ರೀತಿಯಾಗಿ ಕಾಣುತ್ತೆ ಬೆಳಕು ಅಂತ ಹೇಳ್ಬಿಟ್ಟು ಸೊ ವ್ಯತ್ಯಾಸ ನೋಡ್ತಿದ್ವಿ. ಇದು ಫೋಕಸ್ ಲೈಟ್ ಯಾವ ರೀತಿಯಾಗಿ ಮಾಡಿರೋದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಇವತ್ತು ಏನು ಸ್ಪೆಷಲ್ ಅಂತ ಏನು ಮಾಡಿರಲಿಲ್ಲ ಅಲ್ವಾ. ಸೊ ಹಂಗಾಗಿ ಇದನ್ನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದಿದ್ದು. ಸಂಜೆಗೆ ಪಾಯಸ ಹಾಗೆಯೇ ಪಲಾವ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಇನ್ನು ಬೆಳಗ್ಗೆ ಎಲ್ಲ ನನಗೆ ತುಂಬಾ ಬೇಜಾರು ಅನ್ನಿಸ್ತಾಯಿತ್ತು. ಹಬ್ಬ ಅನ್ನೋ ಫೀಲೇ ಅನ್ನಿಸ್ತಾ ಇರಲಿಲ್ಲ. ಯಾಕೆಂದರೆ ಏನು ತಿಂಡಿ ಮಾಡಿರಲಿಲ್ಲ, ಮತ್ತು ಪೂಜೆ ಎಲ್ಲ ಏನಿಲ್ಲ ಎಂಥದ್ದು ಇಲ್ಲ ಅಲ್ವಾ. ಸೊ ಹಾಗಾಗಿ ಯಾವ ವರ್ಷನೂ ನಾನು ಈ ಥರ ಸೆಲೆಬ್ರೇಟ್ ಮಾಡೇ ಇರಲಿಲ್ಲ ಶಿವರಾತ್ರಿ ಹಬ್ಬನ. ಈ ಸತಿ ಈ ರೀತಿಯಾಗಿ ಸೆಲೆಬ್ರೇಟೇ ಮಾಡಲಿಲ್ಲ. ಸೊ ಹಂಗಾಗಿ ತುಂಬಾ ಬೇಜಾರಾಯಿತು ನನಗೆ. ಸೊ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೂ ಕೂಡ ಆಗಲಿಲ್ವಲ್ಲ. ಸೊ ಅದಂತೂ ತುಂಬಾ ಬೇಜಾರಾಯಿತು ನಿಜವಾಗ್ಲೂ. ಒಂದು ವರ್ಷನೂ ನಾನು ಮಿಸ್ ಮಾಡ್ತಾನೆ ಇರಲಿಲ್ಲ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗೋದನ್ನು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆಗಲಿಲ್ಲ ಅಂದಾಗ ಹೋಗೋಕ್ಕಾಗಲ್ಲ ಅಲ್ವ, ನನ್ನ ಟೈಮ್ ಮಿಸ್ ಆಗೋಗುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಇನ್ನೇನು ತಿಂಡಿ ಏನು ಮಾಡಿರಲಿಲ್ವಲ್ಲ, ಹಾಗಾಗಿ ಲೈಟಿಂದೇ ಒಂದೊಂದು ಸ್ವಲ್ಪ ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದೆ. ಈ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಿಜ ಫೋಕಸ್ ಲೈಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಳಕು ಕೂಡ ಕಾಣುತ್ತೆ. ಬ್ರೈಟ್ನೆಸ್, ಇನ್ನೂ ಅಡುಗೆ ಮನೆಯದು ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಬಿಚ್ಚಿ ನಾವು ಹೊರಗಡೆ ಏನಾದರೂ ಅಂದರೆ ಹಾಲಲ್ಲಿ ಅಥವಾ ರೂಮಲ್ಲಿ ಏನಾದರೂ ಶೂಟ್ ಮಾಡ್ಕೋಬೇಕಾದ್ರೆ ನಾವು ಅಲ್ಲಿಗೂ ಕೂಡ ಎತ್ಕೊಂಡು ಹೋಗ್ಬೋದು. ಅಲ್ಲೂ ಕೂಡ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಬೇರೆ ಎಕ್ಸ್ಟ್ರಾ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳುವಾಗ ನಾವು ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ನಾವು ಮನೇಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಈ ರೀತಿಯಾದಂಥ ಒಂದು ಲೈಟನ್ನ ನಾವು ಮನೇಲೇ ಮಾಡ್ಕೋಬೋದು. ಇದೆಲ್ಲ ನಮ್ಮ ಯಜಮಾನರು ಮಾಡಿಕೊಟ್ಟಿರೋದು, ಖಂಡಿತ ನಾನಂತೂ ಅಲ್ಲ. ಸೊ ಅವ್ರದ್ದೇ ಐಡಿಯಾ ಎಲ್ಲದನ್ನು ಕೂಡ. ಸೊ ಅವರು ಎಲ್ಲದನ್ನು ನೋಡಿ ಇನ್ನೊಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಒಂದನ್ನು ಮಾಡಿ ಕೊಟ್ಟಿದ್ದಾರೆ. ಇನ್ನು ಸಂಜೆ ನಾನು ಹೆಸರು ಕಾಳು ಪಾಯಸ ಹಾಗೆಯೇ ಇನ್ನು ಪಲಾವ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಮಿನಿ ಲಾಗಲ್ಲಿ ಇದೆ ನಂದು. ಸೊ ಮಿನಿ ಲಾಗ್ ಹಾಕಿದ್ದೀನಿ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿದೆ, ನೀವು ಬೇಕಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನನ್ನ ಫೇಸ್ಬುಕ್ಕು ಕೂಡ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡಿ ನನ್ನನ್ನು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ.